ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ಅತಿಯಾದಂತಹ ಬುದ್ಧಿವಂತಿಕೆಯಿಂದ ಹಿನ್ನಡೆಯಾಗುತ್ತೆ. ಯಾವುದೋ ಒಂದು ಕೆಲಸ ಆಗಬೇಕಾಗಿರುತ್ತೆ, ಅಲ್ಲಿ ಬುದ್ಧಿವಂತಿಕೆ ಇರಬೇಕು. ಯಾವುದರಿಂದ ಹೇಗೆ ನಾವು ಬಚಾವಾಗಬೇಕು, ಯಾವುದರಿಂದ ಏನನ್ನು ಉಳಿಸಬಹುದು, ಹೇಗೆ ನಮ್ಮ ರಕ್ಷಣೆ ಅಥವಾ ಗೌರವ ಇದೆಲ್ಲವನ್ನ ಕಾಪಾಡಿಕೊಳ್ಳೋದಕ್ಕೆ ಬುದ್ಧಿವಂತಿಕೆ ಇರಬೇಕು. ಆದರೆ ಅತಿಯಾದಂತಹ ಬುದ್ಧಿವಂತಿಕೆ, ಸಾಮಾನ್ಯರ ಜೊತೆಯಲ್ಲಿ ಸಾಮಾನ್ಯವಾಗಿ ವರ್ತಿಸುವಂತಹ ಸಂದರ್ಭದಲ್ಲೂ ಕೂಡ ಅತಿಯಾದಂತಹ ಬುದ್ಧಿವಂತಿಕೆಯನ್ನು ತೋರಿಸಿದರೆ ಹೇಗೆ ಅದು ಪ್ರಯೋಜನಕ್ಕೆ ಬರುತ್ತೆ? ಅದರಿಂದ ಹಿನ್ನಡೆಗಳು ಆಗ್ತಕ್ಕಂಥದ್ದಿದೆ. ಸಂಬಂಧಪಟ್ಟಂತಹ ವಿಷಯಕ್ಕೆ ನೀವು ಜಗಳವನ್ನು ಮಾಡ್ಕೊಳ್ತೀರಿ. ಯಾರಿಗೆ ಯಾವ ವಿಷಯ ಸಂಬಂಧಪಟ್ಟಿರುತ್ತೋ ಆ ವಿಷಯಕ್ಕೆ ನೀವು ಹೋಗಿ ಮಧ್ಯೆ ಜಗಳ ಮಾಡ್ತೀರಿ. ನಿಮಗೂ ಅದಕ್ಕೂ ಸಂಬಂಧ ಇಲ್ಲ, ಬೇರೆಯವರಿದ್ದಾರೆ ಆ ವಿಷಯವನ್ನು ನೋಡಿಕೊಳ್ಳೋದಕ್ಕೆ. ಯಾರಿಗೋ ಸಂಬಂಧಪಟ್ಟ ವಿಷಯಕ್ಕೆ ನೀವು ಮಧ್ಯದಲ್ಲಿ ಹೋಗಿ ತಲೆಯನ್ನು ಹಾಕಿ ನೀವು ಜಗಳ ಮಾಡುವಂಥದ್ದು ಆ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಸರ್ಕಾರದ ಹಣ ನಿಮಗೆ ಸಂದಾಯ ಆಗತಕ್ಕಂತಹ ಯೋಗದ ಸೂಚನೆ ಕಾಣ್ತಾ ಇದೆ. ಸಾಯಂಕಾಲದ ಹೊತ್ತಿಗೆ ಯಾವುದೋ ಆತಂಕ ನಿಮಗೆ ಕಾಡುವಂಥದ್ದು, ನೀವು ಒಬ್ಬರೇ ಅದನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿ. ಯಾರೂ ನಿಮ್ಮ ಜೊತೆಗಿರೋದಿಲ್ಲ. ನೀವಾಗೆ ಹೋಗಿ ಮಾಡಿಕೊಳ್ಳುವಂತಹ ಜಗಳದಿಂದ ನಿಮಗೆ ತೊಂದರೆ ಆಗ್ತಕ್ಕಂಥದ್ದು ಯಾವ ರೀತಿ ಅನ್ನುವಂಥದ್ದು, ಬೇರೆಯವರು ಅಥವಾ ಸಮಾಜ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಸಮಾಜದ ಹಿತಕ್ಕೋಸ್ಕರವಾಗಿ ಬೇರೆಯವರ ಜೊತೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಆಗದೇ ಇರುವಂತಹ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ವಿಷಯ ಅರ್ಥ ಮಾಡಿಕೊಳ್ಳದಲ್ಲೇ ತತ್ವಬೋಧನೆಯನ್ನು ಮಾಡೋದು ಪ್ರಯೋಜನಕ್ಕೆ ಬರೋದಿಲ್ಲ. ನೀವು ವಿಷಯವನ್ನು ತಿಳ್ಕೊಳ್ಬೇಕು. ಯಾರಿಗೆ ಅಗತ್ಯ ಇದೆ ಅಂಥವರಿಗೂ ಕೂಡ ಆ ವಿಷಯ ಗೊತ್ತಿರುವಂಥವರಿಗೆ ತತ್ವಬೋಧನೆಯನ್ನು ಮಾಡಿದರೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಶ್ರೀರಾಮನನ್ನು ಪ್ರಾರ್ಥನೆ ಮಾಡಿ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಫ್ ಪತಜೇ ನಮಃ ಎಂಬುದಾಗಿ ಶುಭವಾಗಿ. ವೃಷಭ ರಾಶಿ. ಆರೋಗ್ಯ ವಿಚಾರದಲ್ಲಿ ಬಹಳ ದಿವಸಗಳಿಂದ ನೆರಳುತ್ತಾ ಇದ್ದಂಥವರು ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಸ್ವಲ್ಪ ಸಮಸ್ಯೆ ಆಗುವಂತಹ ದಿವಸ ಇದು. ಯಾವುದೇ ತಪ್ಪು ಮಾಡಿಲ್ಲ ಆದರೂ ಕೂಡ ಒಂಟಿತನ ಅನ್ನುವಂಥದ್ದು ನಿಮ್ಮನ್ನು ಕಾಡುತ್ತೆ. ಭವಿಷ್ಯದ ಭಯ ನಿಮಗೆ ಕಾಡುತ್ತೆ. ನಾಳೆ ಏನಾಗುತ್ತೋ, ಮುಂದಿನ ನನ್ನ ಜೀವನ ಹೇಗೋ ಅನ್ನುವಂತಹ ಭಯ ಕಾಡುವಂಥದ್ದು. ಮನಸ್ಸಿನಲ್ಲಿ ಇಲ್ಲದೇ ಇರತಕ್ಕಂತಹ ನಕಾರಾತ್ಮಕವಾದಂತಹ ಚಿಂತನೆಗಳು ಬರುತ್ತೆ. ಯಾವುದೋ ಕ್ಷಣದಲ್ಲಿ ನನಗೇನಾರು ಆಗಿಬಿಟ್ರೆ ಅಥವಾ ನನಗಿನ್ನೇನಾರು ದುರ್ಮರಣ ಬಂದುಬಿಟ್ರೆ, ಈ ರೀತಿಯೆಲ್ಲ ಭಯ ನಿಮ್ಮನ್ನು ಕಾಡುವಂಥದ್ದು. ಆ ರೀತಿಯ ಆತಂಕ ಪಡಬೇಕಾದಂತಹ ಅವಶ್ಯಕತೆ ಇಲ್ಲ. ಆದರೆ ಮನಸ್ಸು ಕೇಳಬೇಕಲ್ಲ, ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಕೂಡ ಹೆಚ್ಚು ಯೋಚನೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಏನೇ ಇದ್ದರೂ ಕೂಡ ಅದನ್ನು ಅನುಭವಿಸುವಂತಹ ಯೋಗ ಬೇಕು. ನಿಮಗೆಲ್ಲವೂ ಬೇಕಾದ ಹಾಗಿರ್ಬೋದು, ಆದರೆ ಅದೆಲ್ಲ ನಿಮ್ಮ ವಶಕ್ಕೆ ಬರಬೇಕು. ನಿಮ್ಮ ವಶದಲ್ಲಿ ಇದ್ದು ನೀವು ಅದನ್ನು ಅನುಭವಿಸುವ ಹಾಗಾಗಬೇಕು. ಅದು ಯೋಗ. ಅದು ಯಾವುದೂ ಇಲ್ಲ, ಯಾವುದೋ ಇದೆ, ಆದರೆ ನಿಮಗೆ ಪ್ರಯೋಜನ ಏನು ಅನ್ನುವಂಥದ್ದು ಪ್ರಶ್ನೆಯಾಗುತ್ತೆ. ಅತಿಯಾದಂತಹ ಕೋಪದಿಂದ ಅಣ್ಣ ತಮ್ಮ ಅಕ್ಕ ತಂಗಿ ಅಥವಾ ಬಂಧುಗಳ ಜೊತೆಯಲ್ಲಿ, ಆತ್ಮೀಯರ ಜೊತೆಯಲ್ಲಿ, ಕುಟುಂಬದಲ್ಲಿ ಜಗಳ ಆಡೋದಕ್ಕೆ ಕಾರಣ ಆಗುತ್ತೆ. ಅದೊಂದು ನಿಮಿತ್ತ ಮಾತ್ರ. ಏನೋ ಕಾರಣವನ್ನು ಇಟ್ಟುಕೊಂಡು ಜಗಳವನ್ನು ಮಾಡ್ತೀರಿ. ಕೆಲವು ದಿಟ್ಟ ನಿರ್ಧಾರಗಳು, ರಾಜಕೀಯ ಹೇಳಿಕೆಗಳು ನಿಮಗೆ ಹಿನ್ನಡೆಯನ್ನು ಉಂಟು ಮಾಡುತ್ತೆ. ಧೈರ್ಯ ಇದೆ ಅಂತ ಹೇಳಿ ಮನಸ್ಸಿಗೆ ಏನು ಬರುತ್ತೋ ಆ ಮಾತುಗಳನ್ನು ಆಡಿಬಿಡುವಂಥದ್ದು, ಯಾರ ಬಗ್ಗೆನೋ ಏನೋ ಹೇಳಿಕೆ ಕೊಡುವಂಥದ್ದು, ಇದೆಲ್ಲ ಉಳಿತಲ್ಲ ಅಂತ ಅರ್ಥ. ಹಳೆಯ ದುಡ್ಡು, ಆಸ್ತಿ ಇವೆಲ್ಲವೂ ಕೂಡ ನಿಮಗೆ ಬರುವಂತಹ ಯೋಗ ಇದೆ. ಮುಂದಿನ ದಿನಮಾನದಲ್ಲಿ ಆ ಯೋಗ ನಿಮಗೆ ಒದಗಿ ಬರುವಂಥದ್ದಿದೆ. ಸದ್ವಿನಿಯೋಗ ಆಗಲಿ ಅನ್ನುವಂಥದ್ದು. ಶಿವನ ಆರಾಧನೆ, ಶಿವಪ್ರಾರ್ಥನೆಯನ್ನು ಮಾಡಿ, ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬುದಾಗಿ 11 ಸಲ ಹೇಳಿಕೊಳ್ಳಿ. ಶುಭವಾಗಿ. ಮಿಥುನ ರಾಶಿ. ಸಾಲದ ವ್ಯವಹಾರವನ್ನು ಮಾಡಿದರೆ, ಹಣಕಾಸಿನ ವ್ಯವಹಾರವನ್ನು ಮಾಡಿದರೆ, ನೀವು ಯಾರಿಗಾದರೂ ಹಣವನ್ನು ಕೊಟ್ಟಿದ್ದರೆ ಗೌರವಯುತವಾಗಿ ಹಣ ನಿಮ್ಮ ಕೈ ಸೇರ್ತಕ್ಕಂತಹ ಸಾಧ್ಯತೆ. ರಾಜಕೀಯ ಒತ್ತಡಗಳು, ರಾಜಕಾರಣಿಗಳ ಭಯ ನಿಮ್ಮನ್ನು ಕಾಡಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ವಿಚಾರಗಳನ್ನು ಆಳವಾಗಿ ತಿಳ್ಕೊಳ್ಬೇಕು. ಆಗ ಮಾತ್ರ ನೀವು ಯಾವುದೇ ವಿಷಯವನ್ನು ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಅರಬೆರಕೆ ತಿಳ್ಕೊಂಡ್ಬಿಟ್ಟು ನನಗೇ ಗೊತ್ತಿರೋದು ಸರಿ ಅಂತ ಹೇಳಿ ವಾದ ಮಾಡೋದಕ್ಕೆ ಹೋದರೆ ಅದು ಆಗದೇ ಇರತಕ್ಕಂತಹ ಕೆಲಸ. ಹಣ ಮುಖ್ಯ ಅನ್ನುವಂತಹ ತೀರ್ಮಾನಕ್ಕೆ ಬಂದುಬಿಟ್ರೆ ಬೇರೆಲ್ಲ ನಿಮಗೆ ಗೌಣ ಅನಿಸ್ಬಿಡುತ್ತೆ. ಯಾವುದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಅದು ಸಂಬಂಧ ಆಗಿರ್ಬೋದು, ಸ್ಥಾನ ಆಗಿರ್ಬೋದು,
ಹಿರಿಯರಾಗಿರ್ಬೋದು, ವಿದ್ಯಾವಂತರಾಗಿರ್ಬೋದು, ಇದು ಯಾವುದೂ ಕೂಡ ನಿಮ್ಮ ಗಮನಕ್ಕೆ ಬರೋದೇ ಇಲ್ಲ. ದುಡ್ಡೇ ಮುಖ್ಯ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸ್ಬಿಡುತ್ತೆ. ಅದರಿಂದ ತಪ್ಪನ್ನು ಮಾಡ್ಕೊಳ್ತೀರಿ, ತೊಂದರೆಯನ್ನು ಮಾಡ್ಕೊಳ್ತೀರಿ. ಅದು ಬೇಡ ಅಂತ ಅರ್ಥ. ಬೇರೆಯವರನ್ನು ಎಲ್ಲದಕ್ಕೂ ಅವಲಂಬಿಸ್ತಕ್ಕಂಥದ್ದು ಬೇಡ, ಅದರಿಂದ ಪ್ರಯೋಜನ ಆಗೋದಿಲ್ಲ. ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಮಾಡಿ ಆ ಜಗನ್ಮಾತೆ ನಿಮ್ಮನ್ನು ಸರ್ವಾಂಗೀಣವಾಗಿ ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗ ಬದಲಾವಣೆಗೆ ಅವಕಾಶ ಇದೆ, ಸ್ಥಳ ಬದಲಾವಣೆಗೆ ಅವಕಾಶ ಇದೆ. ಆ ಸೂಚನೆಗಳು ಕಾಣ್ತಾ ಇರೋದ್ರಿಂದ ಮುಂದಿನ ದಿನಮಾನದಲ್ಲಿ ಆ ಸಂದರ್ಭಗಳ ಒದಗಿ ಬಂದರೆ ಮಾನಸಿಕವಾಗಿ ಅದಕ್ಕೆ ಸಿದ್ಧವಾಗಿರಬೇಕು ಅನ್ನುವಂಥದ್ದು ಗೊತ್ತಾಗುತ್ತೆ. ಯಾವುದನ್ನೂ ಕೂಡ ಧೈರ್ಯವಾಗಿ ಎದುರಿಸುವಂತಹ ಶಕ್ತಿ ನಿಮಗೆ ಬರ್ತಾ ಇಲ್ಲ, ಧೈರ್ಯ ಇಲ್ಲ, ಬಹಳ ಹೆದರಿಕೆ, ಹೆಂಗರಳು, ಯಾರು ಏನಂದರೂ ಕೂಡ ಅದನ್ನೇ ಯೋಚನೆ ಮಾಡುವಂತಹ ಮನಸ್ಥಿತಿ ಹೆಚ್ಚಾಗಿರುತ್ತೆ. ಇದರ ಜೊತೆಗೆ ಕೋಪ ತುಂಬ ಬರುವಂಥದ್ದಾಗುತ್ತೆ. ಯಾವಾಗ ಕೈಲಾಗೋದಿಲ್ಲ ಆಗ ಮೈಯೆಲ್ಲ ಪರಚಿಕೊಳ್ಬೇಕಾಗತ್ತೆ. ಅಂತಹ ಪರಿಸ್ಥಿತಿಯನ್ನು ಹೆಚ್ಚಿಗೆ ನೋಡ್ತೀರಿ ಅಂತ ಅರ್ಥ. ನಿಮಗೆ ತೊಂದರೆ ಮಾಡ್ತಕ್ಕಂಥವ್ರಿಗೆ ನೀವು ಸಹಾಯ ಮಾಡೋದಕ್ಕೆ ಮುಂದಾಗ್ತೀರಿ. ಯಾರಿಂದ ನಿಮಗೆ ಅಡ್ಡಿ ಆತಂಕಗಳು ತೊಂದರೆಗಳು ಬರುತ್ತೋ ಅಂಥವ್ರಿಗೆ ನೀವು ಸಹಾಯ ಮಾಡೋದಕ್ಕೆ ಮುಂದಾಗುವಂಥದ್ದಿದೆ. ಎಲ್ಲ ಇದ್ದರೂ ಕೂಡ ನಿಮ್ಮ ಆಲೋಚನೆಗಳು ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಭಗವಂತ ಕೊಟ್ಟ ಹಾಗೆ ಏನೋ ಒಂದು ರೀತಿಯಲ್ಲಿ ನಿಮಗೆ ಅನುಕೂಲ ಇದೆ, ಆದರೆ ನಿಮ್ಮ ಆಲೋಚನೆಗಳು ಬೇರೆ ಬೇರೆ. ಏನು ಮಾಡೋದು? ಆ ರೀತಿಯಾದಾಗ ತೊಂದರೆಗಳಾಗುತ್ತೆ. ಮನಸ್ಸಿನಲ್ಲಿ ಅತೃಪ್ತಿಯ ಭಾವನೆ ಹೆಚ್ಚಾಗಿದೆ. ಯಾವ ವಿಷಯದಲ್ಲೂ ಕೂಡ ತೃಪ್ತಿ ಎನ್ನುವಂಥದ್ದು ಇಲ್ಲವೇ ಇಲ್ಲ, ಹಾಗಾಗ್ಬಿಟ್ಟಿದೆ. ವಿದ್ಯಾರ್ಥಿಗಳಿಗೆ ಸ್ಥಳ ಬದಲಾವಣೆ ಆಗಬಹುದು, ಅನುಕೂಲ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಅದನ್ನು ಗಮನಿಸ್ಕೊಳ್ಬೇಕು. ಸದ್ಗುರು ದತ್ತಾತ್ರೇಯರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವ ರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ 12 ಸಲ ಪಠನೆ ಮಾಡಿ. ಶುಭವಾಗಿ.